ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಿನ ರಾಮಕೃಷ್ಣ ಆಶ್ರಮದಲ್ಲಿಂದು ವಿವಿಧ ಶಾಲೆಗಳ ಮಕ್ಕಳಿಗೆ ವಿಶೇಷ ಸಮ್ಮರ್ ಕ್ಯಾಂಪ್ ಆಯೋಜಿಸಲಾಗಿತ್ತು. ಬಿಜಾಪುರದ ಶ್ರೀಕೃಷ್ಣರವರು ವಿವೇಕಾನಂದರ ಪಾತ್ರಧಾರಿಯಾಗಿ ವಿಶೇಷ ರೂಪಕ ನಡೆಸಿಕೊಟ್ರು. ಏಕಪಾತ್ರಾಭಿನಯದ ಮೂಲಕ ವಿವೇಕಾನಂದರ ವಿಚಾರಗಳನ್ನು ಶಾಲಾ ಮಕ್ಕಳಿಗೆ ಮನಮುಟ್ಟುವಂತೆ ಹೇಳಿದರು. ನಗರದ ಹಲವು ಶಾಲೆಗಳ ಮಕ್ಕಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ದೇಶದ ಬಗ್ಗೆ ನಿಜವಾದ ಕಳಕಳಿ ಹೊಂದಿದವರು ಮತ್ತು ನೈಜ ದೇಶಭಕ್ತರು. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನಡೆದ ಘಟನೆಗಳನ್ನು ತುಂಬ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹಾಗೂ ಭಾವಚಿತ್ರದ ಸಮೇತ ಪ್ರದರ್ಶಿಸುವುದರಿಂದ ಅದು ಮನಸ್ಸಲ್ಲೇ ಉಳಿದುಕೊಳ್ಳುತ್ತೆ. ವಿವೇಕಾನಂದರ ಪಾರ್ಟ್ ಮಾಡಿದ್ದು ನಮಗೆ ತುಂಬ ಖುಷಿಯಾಯಿತು. ಪ್ರತ್ಯಕ್ಷ ವಿವೇಕಾನಂದರನ್ನೇ ನೋಡ್ದಂಗಾಯಿತು. ಇವತ್ತು ಸಂಕಷ್ಟ ಚತುರ್ಥಿ. ಈ ಪ್ರಯುಕ್ತ ಬೆಂಗಳೂರಿನ ಹಲಸೂರು ಕೆರೆ ಸಮೀಪದ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಮೋದಕ ಪ್ರಿಯ ಗಣಪನಿಗೆ ಪಂಚಾಮೃತ ಅಭಿಷೇಕ, ಹೂಗಳ ಲಕ್ಷಾರ್ಚನೆ, ಕುಂಕುಮ, ಅರಿಶಿಣ, ಗಂಧದ ಅಭಿಷೇಕ ನಡೆಯಿತು. ನಂತರ ಅಲಂಕಾರ ಭೂಷಿತನಾದ ಗಣಪನನ್ನ ನೋಡಿ ಬಂದ ಭಕ್ತಾದಿಗಳು ಭಕ್ತಿ ಸಾಗರದಲ್ಲಿ ತೇಲಿ ಹೋದ್ರು. ಕಳೆದ 25 ವರ್ಷಗಳಿಂದ ಈ ರೀತಿಯಾಗಿ ಪ್ರತಿ ತಿಂಗಳು ವಿಶೇಷ ಪೂಜೆ ಮಾಡಲಾಗುತ್ತೆ ಅಂತಾರೆ ದೇವಸ್ಥಾನದ ಧರ್ಮದರ್ಶಿಗಳು. ಈ ಲಕ್ಷಾರ್ಚನೆ ಪೂಜೆ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಊರು ಚೆನ್ನಾಗಿರಬೇಕು, ನಮ್ಮ ಕರ್ನಾಟಕ ಕ್ಷೇಮವಾಗಬೇಕು, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಲಕ್ಷಾರ್ಚನೆ ಮಾಡೋದು. ಉಪೇಂದ್ರ ಅವರ ಮೇಲೆ ಕದ್ದ ಕಥೆಯ ಆರೋಪವೆಸಗಿದ್ರು ನಟ ಲೇಖಕ ನಿರಂಜನ್ ಶೆಟ್ಟಿ. ಇಲ್ಲಿ ಉಪೇಂದ್ರ ಅವರ ಯಾವುದೇ ತಪ್ಪಿಲ್ಲ ಅನ್ನೋದು ತಿಳಿತಾ ಇದ್ದಂತೆಯೇ ಉಪೇಂದ್ರ ಅವರಿಂದ ತನಗೆ ಜೀವ ಬೆದರಿಕೆ ಬಂದಿದೆ ಅಂತ ಹೇಳಿಕೆ ನೀಡಿ ಉಪ್ಪಿ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಎಲ್ಲವನ್ನ ಗಮನಿಸ್ತಾ ಇದ್ದ ನಟ ಉಪೇಂದ್ರ ಇಂದು ತಮ್ಮ ನೋವನ್ನ ಹೊರಹಾಕಿದ್ರು. ಮುತ್ತಿನಂತ ಮುತ್ತೊಂದು ಕೊಡಲೇ ನಮ್ಮ, ನಿನಗೆ ಕೊಡಲೇ ನಮ್ಮ, ಈ ಟೀನೇಜ್ ಲವ್ ಅನ್ನೋದು ಬರಲೇಬೇಕು, ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ಅಂತೂ ಇಂತೂ ಉಪೇಂದ್ರ ಹಾಗೂ ರಮ್ಯಾ ಅಭಿನಯದ ಕಟಾರಿ ವೀರ ಸುರಸುಂದರಾಂಗಿ 3D ಚಿತ್ರ ನಾಳೆ ರಿಲೀಸ್ ಆಗ್ತಿದೆ. ಆದ್ರೆ ಈ ಚಿತ್ರಕ್ಕೆ ಒಂದರ ಹಿಂದೊಂದರಂತೆ ವಿಘ್ನಗಳು ಎದುರಾಗಿದ್ವು. ಸದ್ಯಕ್ಕೆ ಎಲ್ಲಾ ವಿಘ್ನಗಳು ನಿವಾರಣೆಯಾಗಿದ್ದು ನಾಳೆಗೆ ತೆರೆಗೆ ಬರಲು ಚಿತ್ರ ಸಜ್ಜಾಗಿದೆ. ಈ ಚಿತ್ರಕ್ಕೆ ಮೊದಲು ಅಡ್ಡಿಯಾಗಿದ್ದು ಗಾಡ್ ಫಾದರ್ ಚಿತ್ರದ ನಿರ್ಮಾಪಕ ಕೆ ಮಂಜು. ಮೊದಲು ನನ್ನ ಸಿನಿಮಾ ರಿಲೀಸ್ ಆಗಬೇಕು ಅಂತ ತಗಾದೆ ತೆಗೆದಿದ್ರು. ಅದು ಹೇಗೋ ಎಲ್ಲ ಸರಿಯಾಯಿತು ಅನ್ನೋಷ್ಟರಲ್ಲಿ ಕಟಾರಿ ವೀರ ಚಿತ್ರವನ್ನ ಕದ್ದು ಮಾಡಿದ್ದಾರೆ ಅಂತ ನಿರಂಜನ್ ಶೆಟ್ಟಿ ಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ಕೋರ್ಟ್ ಆವರಣದಲ್ಲಿ ಉಪೇಂದ್ರ ಜೀವ ಬೆದರಿಕೆ ಹಾಕಿದ್ರು ಅನ್ನೋ ಮೂಲಕ ಮತ್ತೊಂದು ವಿವಾದ ಬೆನ್ನಟ್ಟಿತ್ತು. ಈ ಕುರಿತು ಸುವರ್ಣ ನ್ಯೂಸ್ಗೆ ಹೇಳಿಕೆ ನೀಡಿದ ಉಪೇಂದ್ರ, ನಿರಂಜನ್ ಆರೋಪಗಳು ಸುಳ್ಳು, ಆತನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿ ಎಚ್ಚರಿಸಿದರು. ಅವ್ನು ನನ್ನ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಾನೆ, ಬೇರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರೂವ್ ಮಾಡೋದಕ್ಕೆ ಹೇಳಿ ಅವ್ನು ನನ್ನ ಜೊತೆ ಯಾವ ಪಿಕ್ಚರಲ್ಲಿ ವರ್ಕ್ ಮಾಡ್ದ ಅಂತ. ನಾವು ಹೋಗಿ ಅವರಿಗೆ ಪ್ರಾಣ ಬೆದರಿಕೆ ಆಗ್ತೀವಿ ಅಂದ್ರ ಮೇಲೆ ಅದನ್ನ ನನಗೊಂಥರ ಭಾಳ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ನಾನು ಮಿರ್ಜಿ ಸಾಹೇಬ್ರ ಹತ್ರ ಮಾತಾಡಿದೆ, ಸರ್ ಈ ಥರ ಆಗಿದೆ, ನಾಳೆ ಅವ್ನಿಗೇನೋ ಪ್ರಾಬ್ಲಮ್ ಆದರೆ ಅದು ಸುಮ್ಮನೆ ಸರಿ ಇರಲ್ಲ ಸರ್, ಇದನ್ನು ಏನಾರು ಮಾಡಬೇಕಲ್ಲ ಅಂದರೆ ದಯವಿಟ್ಟು ನೀವು ಇಮಿಡಿಯೇಟ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ನೀವು ಅಂದರು. ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಇದನ್ನು ಆ್ಯಕ್ಚುಲಿ ಡೆಫರ್ಮೇಷನ್ ಕೇಸ್ ಹಾಕ್ಬೇಕು ನಾನು. ಇನ್ನೂ ಇದು ಕಂಟಿನ್ಯೂ ಆದರೆ ನನ್ನ ಹತ್ರ ಫುಲ್ ಪ್ರೂಫ್ ಇದೆ, ಅದನ್ನ ಇಟ್ಕೊಂಡು ನಾನು ಮುಂದಿನ ಕ್ರಮ ನಾನು ಕೈಗೊಳ್ತೀನಿ. ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಮತ್ತು ಮುನಿರತ್ನ ಕೂಡ ಉಪೇಂದ್ರ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಸದ್ಯ ಚಿತ್ರತಂಡ ನಾಳೆ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ವಿಶೇಷ ಅಂದ್ರೆ ಇದು ಕನ್ನಡದ ಮೊದಲ 3D ಚಿತ್ರ. ಇದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಈ ಘಟನೆಗಳಿಂದ ನಟ ಉಪೇಂದ್ರ ಹಾಗೂ ಚಿತ್ರತಂಡಕ್ಕೆ ಬೇಸರವಾಗಿದೆ. ಆದರೆ ಎಲ್ಲವನ್ನ ಮರೆತು ಚಿತ್ರ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಇವತ್ತು ನಗರದ ನರ್ತಕಿ ಚಿತ್ರಮಂದಿರದಲ್ಲಿ ಕಟಾರಿ ವೀರ ಸಿನಿಮಾದ ಪ್ರೀಮಿಯರ್ ಶೋ ನಡೆಯಿತು. ಜೈ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಮುತ್ತಪ್ಪರೈ ಪತ್ನಿ ಸಮೇತ ಚಿತ್ರ ವೀಕ್ಷಿಸಿದ್ರು. ಇದೇ ವೇಳೆ ರಿಯಲ್ ಸ್ಟಾರ್ ಉಪೇಂದ್ರ, ನಿರ್ಮಾಪಕರಾದ ಮುನಿರತ್ನ ಹಾಗೂ ರಾಕ್ಲೈನ್ ವೆಂಕಟೇಶ್ ಕೂಡ ಹಾಜರಿದ್ದರು.
ಬ್ಯಾಂಗ್ಳೂರ್ ಫಸ್ಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.